ಅಂದ್ರೆ ಅಷ್ಟ ಅಸಾಧ್ಯನ ನಿಮ್ಗೆ? ಮತ್ತೆ 2 ತಿಂಗಳು ಆಯ್ತು ಸರ್ ನಿಮ್ಗೆ ಕೊಟ್ಟು ನಾನು. ಹೌದು ಮತ್ತೆ 2 ತಿಂಗಳು ತನಕ ಬೇಕಾ ನಿಮ್ಗೆ ಒಂದು ರಿಟರ್ನ್ ಲೆಟರ್ ಕೊಡಕ್ಕೆ? ಯಾಕೆ ಬೇಕು ಸರ್? ಏನ್ ಆಕ್ಷನ್ ತಗೊಂಡ್ರಿ ನೀವು? ಯಾರು ಇನ್ಚಾರ್ಜ್? ನೀವು ಇನ್ಚಾರ್ಜ್ ಇರೋದಕ್ಕೆ ನಿಮ್ಗೆ ಕೇಳ್ತಾ ಇರೋದು 2 ತಿಂಗಳು ಬೇಕಾ ಒಂದು ರಿಟರ್ನ್ ಲೆಟರ್ ಕೊಡಕ್ಕೆ? ರೆಕಾರ್ಡ್ ಮಾಡ್ಕೊರಪ್ಪ. 2 ತಿಂಗಳು ಬೇಕಾ ಸರ್ ನಿಮ್ಗೆ? ನಾನು ನಿಮ್ಗೆ ಮನೆಗೆ ಕೊಟ್ಟು ಎಷ್ಟು ತಿಂಗಳು ಸರ್? ಎಷ್ಟು ತಿಂಗಳು ನಿಮ್ಗೆ ಮನೆಗೆ ಕೊಟ್ಟು ಒಂದು ರಿಟರ್ನ್ ಲೆಟರ್ ಕೊಡಕ್ಕೆ ಬೇಕಾ? ನಿಮ್ಗೆ ಕೊಡಲೇ ಇಲ್ಲ ಸರ್. ನೀವು ರೈತ ಸಂಘಟನೆ ಏನೋ ಅಸಡ್ಡೆ ಅನ್ಕೊಂಡ್ಬಿಟ್ರೆ ನಾವು ಬಂದು ಮಾತಾಡ್ತೀವಲ್ಲ, ಏನೋ ಒಂದು ಅರ್ಥ ಕಾಲಾವಕಾಶ 2 ತಿಂಗಳು ಬೇಕಂದ್ರೆ ನಾವೇನ್ ಮನಿ ಪತ್ರ ಕೊಟ್ಟಿರೋ ವಾಪಸ್ ಕೊಟ್ಟಿದ್ರೆ ಕೊಟ್ಟಿದ್ದಾರೆ. ನಾವು ನೋಡ್ರಿ ಒಬ್ರು ಯಾರೋ ಒಬ್ರು ಏನೇ ಮಾತಾಡಕತ್ತಾರ, ಯಾರೋ ಒಬ್ರು ಮಾತಾಡಕತ್ತಾರ ಅಂದ್ರೆ ಸಂಘಟನೆ ಗೌರವ ಸಿಗಲ್ಲ. ಅರ್ಥ ಮಾಡ್ಕೋಬೇಕು ನೀವು. ಮಕ್ಳಿದ್ದಾರ ನಾವು ಏನ್ ಮಾತಾಡಕತ್ತೀನಿ ಅಂತ ಯಾರೋ ತಗ್ಸಕ್ ಪ್ರಯತ್ನ ಮಾಡ್ಬಾರ್ದು. ಅದನ್ನ ಅದು ಅವ್ರಿಗೆ ಸಡ್ಲದು. ಅದು 2 ತಿಂಗಳ ತನಕ ಇಲ್ಲ ಅದು ರಿಟರ್ನ್ ಲೆಟರ್ ಕೊಡಕ. ಯಾಕಂದ್ರೆ ಅದೆಲ್ಲ ಕ್ರಮ ಆಗ್ಬಿಟ್ಟು ಏನೇನಾಗಿ ಒಂದು ವಾರ ಬೇಡ 15 ದಿನ ತಗೊಳ್ರಿ. 2 ತಿಂಗಳು ಮಕ್ಕಳು ನಮಗೆ ಇವತ್ತು ಅಸಡ್ಡೆ ಅನ್ಬೇಡ್ರಿ ಅಂತಂದೇಳಿ ನಾವು ನಿಮ್ ಜೊತೆ ಸಮನ್ವಯ ಸಾಧಿಸಿವೇ ಇಲ್ಲ. ನಾವು ನಿಮ್ ಒಟ್ಟಿಗೆ ಪ್ರೀತಿಯಿಂದ ಮಾತಾಡಿಲ್ಲ. ಬಂದು ಮಾತಾಡಿದ್ರ ಜೊತೆಗೆ ನೀವು ರಿಟರ್ನ್ ಯಾಕೆ ಕೊಡ್ಲಿಲ್ಲ ನಮ್ಗೆ? ಹೌದು ಸರ್, ಆಸಕ್ತಿನ ತೋರ್ತಾ ಸತ್ಯ ಹೌದಲ್ಲ ಇದು? ನೇರವಾಗಿ ಕಾಣ್ತಿಲ್ಲ. ಪ್ರಾವಿಷನ್ಸ್ ಇದೆಯಲ್ಲ ಅಷ್ಟೇ ಬಿಡ್ರಿ. ನೀವು ನಿಯಮ ಇದೆಯಲ್ಲ ಅಲ್ರಿ 2 ತಿಂಗಳು ಬೇಕಂದ್ರೆ ಸರ್ ನೋಡ್ರಿ ನಾವು ಯೂಸ್ ಮಾಡೋಣ. 2 ತಿಂಗಳಾದ್ರೂ ಬಂದಿಲ್ಲ ಅಂತ ಅದೇ ವರ್ಡ್ ಯೂಸ್ ಆಗದೆ ಹೆಂಗ್ ಕೊಡ್ತೀರಿ ಅಂತ ಹೇಳಿದ್ರೆ 15 ದಿನ ಬೇಕಂತ ಹೇಳಿದ್ರಿ. ಇದು ಕೂಡ 15 ದಿನ ಬೇಕಂತ ಹೇಳ್ತೀರಿ ನೀವು. ಇದೇ ಆತರ 15 ದಿನ ನಾನು ಇದಕ್ಕೆ ಇದನ್ನ ತಗೊಳಕ ಕ್ರಮ ತಗೊಳಕ ಸರ್ ಇವಾಗ ಸರ್ ನೀವು 15 ದಿನ ಇಲ್ಲಿವರೆಗೂ ಅವ್ರಿಗೆ ರಿಟರ್ನ್ ಲೆಟರ್ ಕೊಡ್ಬೇಕು ಕೊಡ್ಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ಲ. ಈಗ ನಾವು ಮುಚ್ಚಿವಿ. 5 ತಿಂಗಳದ್ದು ಇವಾಗ ಪರಿಶೀಲನೆ ಮಾಡ್ತಾರ. ಅವಾಗ ಕೊಟ್ಟಿರೋದು ಇವಾಗ ಇದನ್ನು ಪರಿಶೀಲನೆ ಮಾಡ್ತಾರೆ. 2 ಪರಿಶೀಲನೆ ಮಾಡಿ ನಮ್ಗೆ ಅವಾಗ ಕೊಡ್ಲಿ ಬಿಡು. ಮನಿ ಪತ್ರ ಕೂಡ ಉದ್ದೇಶ ಏನು ನಮ್ಗೇನ್ ಅರ್ಥ ಆಗುತ್ತೆ? ನಾವು ಕೊಟ್ಟು ಮನೆಗೆ ಹೋಗ್ತೀವಿ. ಅಲ್ರಿ ನಾವು ಸಂಘಟನೆ ಏನ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗ್ತಾನೆ. ನಾವ್ ಏನ್ ಮಾಡಿದ್ವಿ ಅಂತ ಗೊತ್ತಾಗ ನಿಮ್ಮ ರಿಸೀವ್ ಕೊಡಕ್ಕೆ ನಾವೇನ್ ಮಾಡೋಣ? ರೈತರ ನಮ್ಮ ಕ್ವಶನ್ ಕೇಳ್ತಾರೆ ಸರ್. ಏನ್ ಸಂಘಟನೆ ಅಂತ ನಾವ್ ಏನ್ ಮಾಡೋಣ? ರೈತರಿಗೆ ಮತ್ತೆ ಸರ್ ನಾವು ಅದಕ್ಕೋಸ್ಕರ ರೈತರಿಗೋಸ್ಕರ ದುಡಿಬೇಕು. ನಾವು ಇಲ್ಲಿ ನಮ್ಮ ವೈಯಕ್ತಿಕ ಹಣ ಖರ್ಚು ಮಾಡ್ಕೊಂಡ್ ಬರೋದು ನಮ್ಮ ತೆವಲಿಗೋಸ್ಕರ ಅಲ್ಲ ಸರ್. ಅದು ರೈತರಿಗೆ ನ್ಯಾಯ ಕೊಡ್ಸಕ್ಕಂತ ಬರಕತ್ತಿರೋದಿಲ್ಲಿ. ಈ ಮನಿ ಕೊಟ್ಟಾಗದಂದ್ರೆ ಯಾರು ಕೊಡ್ತಾರ್ರಿ? ಅದ್ರ ಬಗ್ಗೆ ಅಲ್ರಿ. ನಮ್ಗೆ ರಿಟರ್ನ್ ಲೆಟರ್ ಬೇಕಾಗಿರೋದಕ್ಕೋಸ್ಕರ ನಾವು ಯಾಕಂದ್ರೆ ನಿಮ್ಮ ಹತ್ರ ರಿಟರ್ನ್ ಲೆಟರ್ ತಗೊಂಡ್ರಿ ಅಂದ್ರೆ ಮುಂದೆ ನಮ್ ಕೆಲಸ ಎಲ್ಲಿ ಇರ್ತದ ಅಲ್ಲಿ ಕೇಳ್ತಿರ್ತೀವಿ. ಓಕೆನಾ? ಇಲ್ಲ ಆಗಿಲ್ಲ ಆಯ್ತು ಇನ್ನೊಂದ್ಸಲ ಭೇಟಿಯಾಗಂಬರಿ ಅಪ್ಪ ಯಾಕೆ ಆಗ್ಲಿಲ್ಲ ಅದು ನಾವ್ ಹೇಳ್ತೀವಲ್ರಿ. ನಮ್ಮ ಹತ್ರ ಅದಾವ ಎಲ್ಲ ದಾಖಲೆಗಳು ಅದಾವ. ಬಟ್ ನಾವು ನಿಮ್ಗೆ ಏನಾಗ್ಬಿಡ್ತಂದ್ರೆ ಸಂಘಟನೆ ಆಟ ಕುಂಟ ಲೆಕ್ಕಕ್ಕೆ ನಾವು ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ಹೆಂಗ್ ಹೇಳ್ರಿ? ಹಂಗಾಗಿರೋದಕ್ಕೆ ಏನಾಗ್ಬಿಡುತ್ತೆ ಸರಿಪಡಿಸ್ತಿರುವಂತ ಒಂದು ವಿಷಯ ಜಿಲ್ಲಾಧಿಕಾರಿ ಮೊನ್ನೆ ಕೂಡ ಸುದ್ದಿಗೋಷ್ಠಿ ಹೇಳಿದ್ರು. ನಮಗ ನಾವು ಇದೇ ರೀತಿ ನೀವು ಹೇಳಿದ ಪ್ರಕಾರನೇ ಈಗಿನ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇಲ್ಲಿಗಂತ ಕೂಡ ಸುಮಾರು ಇಲ್ಲೇ ಕುಂತ್ಕೊಂಡ್ಬಿಟ್ಟು 2-3 ಪ್ರಶ್ನೆ ಮಾಡಿದ್ದೀನಿ. ಒಂದು 2 ಸ್ಟ್ರೈಕ್ ಕೂಡ ಮಾಡಿದ್ವಿ. ಕನ್ನಡ ನಾಮ ಫಲಕಕ್ಕಾಗಿ ಕಲಬುರಗಿಯಲ್ಲಿ ನಮ್ಮ ಹೀರಾಪುರದಿಂದ ಚೆಕ್ ಪೋಸ್ಟ್ಗೆ ಹೋದ್ರೆ ಒಂದು ಕನ್ನಡ ನಾಮಫಲಕ ಸಿಗಂಗಿಲ್ಲ. ದರ್ಗಾ ಏರಿಯಾದಾಗ ಹೋದ್ರೆ ನಾಮಫಲಕ ಇಲ್ಲ. ಮತ್ತೆ ಮಾವಲ್ಲಿ ಹೋದ್ರೆ ನಾಮಫಲಕ ಇಲ್ಲ. ಹಾಗೂ ಮತ್ತೆ ನಮ್ಮ ತಿಮ್ಮಪುರ ಮಧ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಮ್ಮ ಇವ್ರು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ನಾವೀಗ ಹೊಸದು ಹೇಳಿದ್ವಿ ಸರ್ ನೀವು ಕಾರ್ಯಕ್ರಮದ ಪ್ರಯೋಜನ ಇಲ್ಲ. ಅದು ಅಂಥ ಕಾರ್ಯಕ್ರಮದಲ್ಲಿ ಶಾಸಕರು ಹೋಗ್ತಾರ, ಜಿಲ್ಲಾಧಿಕಾರಿ ಕೂಡ ಹೋಗ್ತಾರ. ಹೋಗಿ ಫ್ರೀ ನೋಡ್ರೆ ಅಲ್ಲಿ ಕನ್ನಡ ಒಂದು ಕೂಡ ಕಾಣಲ್ಲ. ನೀವು ಕನ್ನಡ ಅಂತ ಬರ್ದಾಡ್ರಿ. ಕನ್ನಡ ಕಾರ್ಯಕ್ರಮ ಮಾಡೋದ್ರಿಂದ ಕನ್ನಡ ನೀವು ನಾಮಫಲಕ ಬದಲಾವಣೆ ಆಗಲ್ಲ. ದಯವಿಟ್ಟು ಇಲ್ಲಿ ನಾನು ಸಮಸ್ಯೆಗಳು ಅರಿಯುವುದು ಯಾವಾಗ, ಕೆಲಸ ಆಗುವುದು ಯಾವಾಗ ಎಂದು ಪ್ರಶ್ನೆ ಮಾಡಿದರು.